ಫಸ್ಟ್ ಪಂಚರಾಜ್ಯ ಮಾತಾಡಬೇಡ. ಎಕ್ಸಿಟ್ ಪೋಲ್ಗಳೇ ಎಕ್ಸಾಕ್ಟ್ ಆಗ್ತಾ ಇದೆಯಾ ಅಂತ ಒಂದು ಅನ್ನಿಸ್ತಾ ಇದೆ. ನಾವೆಲ್ಲ ಎಕ್ಸಿಟ್ ಪೋಲ್ ದಿನ ಮಾತಾಡಿದ್ದು, ಇದು ಎಕ್ಸಿಟ್ ಪೋಲ್ ಸರಿ ಇರಲ್ಲ, ಅದು ಇರಲ್ಲ ಅಂತ ನಮ್ಮ ಕಾಂಗ್ರೆಸ್ ಅವರು ಹೇಳಿದ್ರು. ಇದು ಈ ಥರ ನಡೀತಾ ಇರುತ್ತೆ, ನೆಕ್ಸ್ಟ್ ಚೇಂಜ್ ಆಗುತ್ತೆ ಅಂತ. ಆದರೆ ಈಗ ನೋಡ್ತಾ ಇದ್ರೆ ಎಕ್ಸಿಟ್ ಪೋಲ್ಗಳೇ ಎಕ್ಸಾಕ್ಟ್ ಪೋಲ್ಗಳು ಆಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ವೆಸ್ಟ್ ಬೆಂಗಾಲ್ ನಾವು ಮಾತಾಡಿದ್ದು. ಎಕ್ಸಿಟ್ ಪೋಲ್ ಬಿಡಿ, ನಿಮಗೆ ವಿಶ್ವಾಸ ಇತ್ತಾ 3 ರಾಜ್ಯಗಳಲ್ಲಿ? ಖಂಡಿತ ನಾವು ಎಕ್ಸಿಟ್ ಪೋಲ್ ದಿನ ನಾವು ಮಾತಾಡಿದ್ವಲ್ಲ, ನಾವು ಖಂಡಿತ ನೋಡಿ 5 ರಾಜ್ಯದಲ್ಲಿ ನಾವು ವೆಸ್ಟ್ ಬೆಂಗಾಲ್ ಇಷ್ಟು ವರ್ಷದ ದಶಕದಿಂದ 15 ವರ್ಷದವರು ಯಾವ ಥರ ಇದ್ದರು. ಒಂದು ಇಲ್ಲಿ ನಾನು ಹೇಳಲೇಬೇಕು, ದೆಹಲಿಯಲ್ಲಿ ಒಂದು 25 ವರ್ಷ ಶೀಲಾ ದೀಕ್ಷಿತ್ ಅವರು ಆಳಿದ್ರು. ಆಮೇಲೆ ಕಾಂಗ್ರೆಸ್ ಮಕ್ಕಡೆ ಮಲಗಿತ್ತು. ಈಗ 15 ವರ್ಷದ ಮಮತಾ ದೀದಿಯವರ ಸಂಪೂರ್ಣ ಯಾವ ಥರ ಅವರು ಹಾರಾಡಿದ್ರು, ಯಾವ ಥರ ಮಾಡಿದ್ರು. ಇಡೀ ಪರಮಹಂಸರು ಆಡಿದಂಥ ನಾಡದು, ಸುಭಾಷ್ ಚಂದ್ರ ಬೋಸ್ ಇದ್ದಂಥ ನಾಡದು. ಅಲ್ಲಿ ಜಗದೀಶ್ ಚಂದ್ರ ಬೋಸ್ ಅವರು, ವಿವೇಕಾನಂದರು, ರವೀಂದ್ರನಾಥ್ ಠಾಗೂರು, ಕ್ರಾಂತಿಕಾರಿಗಳಲ್ಲಿ ಪ್ಲೇಸ್ ಅದು. ಎಂಥ ಒಂದು ಜಾಗನ ಯಾವ ಲೆವೆಲ್ ತಂದಿದ್ರು, ಯಾವ ಥರ ನಾವೆಲ್ಲ ಕಣ್ಣಾರೆ ನೋಡಿದ್ವು. ಎಲೆಕ್ಷನ್ ದಿನ ಯಾವ ಥರ ಆಯಿತು. 2016ರಲ್ಲಿ 71 ಜನದ ಮುಗ್ಧರ ಸಾವಾಯಿತು. ವೆಸ್ಟ್ ಬೆಂಗಾಲ್ ಅನ್ನೋದು ಯಾವ ಥರ ಆಗಿತ್ತು ಅಂದರೆ, ಜನ 93% ನನಗೆ ಓಟ್ ಹಾಕಿದ್ರು ಅಂದರೆ ಅರ್ಥ ಮಾಡ್ಕೋಬೇಕು. 2047ರ ನರೇಂದ್ರ ಮೋದಿ ಅವರ ವಿಕಸಿತ ಭಾರತದ ಕನಸು ನನಸಾಗ್ತಾ ಇದೆ. ಅಲ್ಲಿನ ಯೂತ್ಸು, ಹೊಸ ವೋಟರ್ಸು ಎಲ್ಲರೂ ಕೂಡ ಬಂದು ಮತಗಟ್ಟೆ ಬಂದು ಓಟ್ ಹಾಕಿ. ನೀವು ಹೇಳಿದ ಮೊದಲ ಕಾಂಟೆಕ್ಸ್ಟ್ ನಾನು ಒಂದ್ಸತಿ ಉಲ್ಲೇಖ ಮಾಡ್ತೀನಿ. ಅಂದರೆ 10-15 ವರ್ಷ ರಿಪೀಟೆಡ್ಲಿ ಯಾರು ಆಡಳಿತವನ್ನು ನಡೆಸಿದ್ರು, ಆ ಆಡಳಿತ ವಿರೋಧಿ ಅಲೆ ಅನ್ನೋದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋದಕ್ಕೆ ಪಶ್ಚಿಮ ಬಂಗಾಳ ಒಂದು ಎಕ್ಸಾಂಪಲ್ ಅನ್ನೋದಾದರೆ 2029ಕ್ಕೆ BJP ದೇಶದಲ್ಲಿ ಇರಲ್ಲ. ಹಾಗಲ್ಲ, ಒಂದು ನಾವು ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಅಂದರೆ ಬೂತ್ ಮಟ್ಟದಿಂದ ಅಥವಾ ಒಂದು ಸಂಘ ಸಂಸ್ಥೆಯ ಎಲೆಕ್ಷನ್, ಲೋಕಲ್ ಎಲೆಕ್ಷನಿಂದ MP ಎಲೆಕ್ಷನ್ ತನಕ ಆ ಎಲೆಕ್ಷನನ್ನು ಎಷ್ಟು ಸೀರಿಯಸ್ ಆಗಿ ತಗೊಳ್ತೀವಿ, ಎಷ್ಟು ಗಂಭೀರವಾಗಿ ತಗೊಳ್ತೀವಿ, ಎಷ್ಟು ಶಿಸ್ತುಬದ್ಧವಾಗಿ ಮಾಡ್ತೀವಿ ಅನ್ನೋದಕ್ಕೆ ಭಾರತೀಯ ಜನತಾ ಪಾರ್ಟಿಲಿ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಲ್ಲೆ. ಇದು 2016ರಲ್ಲಿ 3 ಸ್ಥಾನ ಬಂದಂಥ BJP ವೆಸ್ಟ್ ಬೆಂಗಾಲಲ್ಲಿ ಕಳೆದ ಬಾರಿ 77 ಸ್ಥಾನ ವಿನ್ ಆಯಿತು. 3ರಿಂದ 77 ಅಷ್ಟು ಈಸಿ ಅಲ್ಲ. ಯಾವ ಥರ ಕಷ್ಟಪಟ್ಟಿರಬೇಕು ಅದನ್ನೇ ಹೇಳಿದ್ದು ನಾನು, ಲೋಕಲ್ ಎಲೆಕ್ಷನಿಂದ MP ಎಲೆಕ್ಷನ್ ತನಕ ಅಂತ. ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರೂ ಕೂಡ ಕಾರ್ಯಕರ್ತರ ಪಡೆ ಅದೇ ಥರ ಕೆಲಸ ಮಾಡಿದೆ.